ತಾತನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕುಡುಕರ ಹಾವಳಿ. ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿಯ ತಾತನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಬೆಳಗ್ಗೆ ಎದ್ದರೆ ಶಾಲಾ ಮಕ್ಕಳಿಂದ ಮದ್ಯಪಾನದ ಬಾಟಲ್ಗಳು, ಲೋಟಗಳು, ಪ್ಲಾಸ್ಟಿಕ್ ಪದಾರ್ಥಗಳು ಕ್ಲೀನ್ ಮಾಡುವ ಅವಸ್ಥೆಗಳು ಎದುರಾಗಿವೆ. ಈ ವಿಷಯವನ್ನು ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಷ್ಟೇ ಅಲ್ಲದೆ ಕಟ್ಟಡ ದುರಸ್ತಿಯಲ್ಲಿದ್ದು ಮಳೆ ಬಂದರೆ ಶಾಲೆಯ ಒಳಗಡೆ ಹನಿ ಹನಿ ನೀರು ಬೀಳುತ್ತದೆ. ಯಾವುದೇ ಸಮಯದಲ್ಲಾದರೂ ಕಟ್ಟಡ ಬೀಳಬಹುದು ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿಯವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹೇಮಂತಗೌಡ ಮಾತನಾಡಿ, ಹಲವು ಬಾರಿ ಇಲ್ಲಿ ಮದ್ಯಪಾನ ಮಾಡುವಂತಹ ಗ್ರಾಮಸ್ಥರಿಗೆ ಬುದ್ಧಿವಾದ ಹೇಳಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಷ್ಟೇ ಅಲ್ಲದೆ ಕಟ್ಟಡವು ಕೂಡ ದುರಸ್ತಿಯಲ್ಲಿದೆ. ದಯಮಾಡಿ ಸರ್ಕಾರ ಈ ಕಡೆ ಗಮನ ಹರಿಸಿ ಎಂದು ಕೂಗು ಹೇಳಿಕೊಂಡರು. ಜೊತೆಗೆ ಸರ್ಕಾರಿ ನೌಕರರ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡುವ ನಿಯಮವನ್ನು ಜಾರಿಗೆ ತರಬೇಕು ಎಂದು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿ ಮಾಡಲಾಯಿತು. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಕಾರ್ಡ್ಸ್ ಆಡ್ತಾರೆ. ಕಾರ್ಡ್ಸ್ ಆಡಕ್ಕೆ ಕುತ್ಕೊಂಡು ಇಲ್ಲೇ ಅಗದ್ಬಿಟ್ಟು ಇಲ್ಲೇ ಹೋಗಿತಾರೆ. ಸಿಗರೇಟ್ ಪ್ಯಾಕ್ ಎಲ್ಲ ಈ ಥರ ಎಲ್ಲ ಬಿಸಾಕ್ತಾರೆ. ಹೆಂಡದ ಪ್ಯಾಕ್ ಎಲ್ಲ ಈ ಥರ ಬಿಸಾಕ್ತಾರೆ. ಮತ್ತು ನೀರಿನ ತೊಟ್ಟಿ ಮೇಲುವೆ ಎಲ್ಲಿ ಬೇಕಲ್ಲ ಅಂತ ಕೂತ್ಕೋತಾರೆ. ಜಗಳ ಮೇಲೆ ಎಲ್ಲೆಲ್ಲಿ ಕೂತ್ಕೋತಾರೆ ಅಲ್ಲೆಲ್ಲೇ ಹೋಗಿದ್ದಾರೆ. ಜೊತೆಗೆ ಮೆಟ್ಲುಗಳು ಎಷ್ಟಿದ್ದಾವೆ ಅಷ್ಟು ಮೆಟ್ಲ ಮೇಲೆ ಕುತ್ಕೊಂಡಾಗಲೂ ಕೂಡ ಇದು ಮಾಡ್ತಾರೆ. ಹೆಚ್ಚು ನೋಡಿ ಎಣ್ಣೆ ಪ್ಯಾಕ್ ಎಲ್ಲ ಹಿಂಗೆ ಇದು ಮಾಡಿರ್ತಾರೆ ಸರ್. ಪ್ರತಿದಿನ ಮಕ್ಕಳಿಂದ ಇದನ್ನು ತೊಳಸೋದು, ಇದು ಪ್ಯಾಕ್ ಎತ್ತೋದು. ಮೇಡಮ್, ನೀವು ಎಸ್ಡಿಎಂಸಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರುಗಳ ಗಮನಕ್ಕೆ ತಂದಿಲ್ವಾ ನೀವು? ತಂದಿದ್ದೀವಿ ಸರ್. ಅವರು ಏನು ಹೇಳಿದ್ರು ಕೇಳ. ಎಷ್ಟೇಮಿ ಇದು ನಾವು ರಾಷ್ಟ್ರೀಯ ಹಬ್ಬ ಮಾಡಬೇಕಾದ್ರೆ, ಪೋಷಕರ ಸಭೆ ನಡೆಸಬೇಕಾದ್ರೆ ಎಲ್ಲ ಹೇಳಿರ್ತೀವಿ ಅವ್ರಿಗೆ, ಈ ಥರ ಎಲ್ಲ ಆಗ್ತಾ ಇದೆ, ಒಂದು ಸ್ವಲ್ಪ ಸ್ಕೂಲ್ ಕಡೆ ಗಮನಿಸಿ ಅಂತ. ಆಮೇಲೆ ಕಾಂಪೌಂಡ್ ಎಲ್ಲ ಇದು ಗೇಟ್ ಎಲ್ಲ ಬಿಚ್ಚೋಗಿರ್ತೇನೆ, ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ. ಮತ್ತು ಅವರೂ ಈಗ CC ಕ್ಯಾಮ್ರಾ ಹಾಕ್ಸ್ಕೊಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ಯಾರು ಬರ್ತಾರೆ ಹೋಗ್ತಾರೆ ಅಂತ ನಮಗೂ ಗೊತ್ತಾಗಲ್ಲ. ನೈಟಲ್ಲಿ ನಾವು CC ಕ್ಯಾಮ್ರಾ ಮಾಡಿಸ್ಕೊಡ್ತೀವಿ. ಸ್ಕೂಲಿಗೆ ರಕ್ಷಣೆ ಕೊಡ್ತೀವಿ ಅಂದಿದ್ದಾರೆ. ಅಲ್ಲೂ ಬಂದು ಕುತ್ಕೊಂಡು ಲೆಟರ್ ಮನೆ ಸುತ್ತಮುತ್ತ ಉಗಿಯೋದು, ಗಲೀಜು ಮಾಡೋದು, ಅಲ್ಲೇ ರಿಸೀಸ್ ಮಾಡೋದು, ಮತ್ತು ಬಾಗಿಲುಗಳು ಒಡೆಯೋದು, ಮನೆ ಬೀಗ ಹೊಡೆದಿದ್ದಾರೆ ಸಂಪಂದ. ಇದನ್ನೆಲ್ಲ ನಾವು ಈಗ ಈ ಬಿಲ್ಡಿಂಗಲ್ಲಿ 7 ಕೊಠಡಿ ಇದೆ. 7 ಕೊಠಡಿಗಳು ದುರಸ್ತಿ ಹಂತದಲ್ಲೇ ಇರೋದು. ಮೊದಲು ಆಗಲೇ 2 ಸಲ ದುರಸ್ತಿ ಆಗಿದೆ ಸರ್. ಒಂದು ಸಲ ಚುರುಕಿ ಹಾಕಿದ್ದಾರೆ, ಒಂದು ಸಲ ಮೇಲ್ಛಾವಣಿ ಹಾಕಿದ್ದಾರೆ. ಆದರೂ ಕೂಡ ಈಗ ಮಳೆಗಾಲದಲ್ಲಂತೂ ಮಕ್ಕಳನ್ನ ಅಷ್ಟು ತರಗತಿಯಲ್ಲಿ ಕೂರಿಸ್ಕೊಳಕ್ಕಾಗಲ್ಲ. ಬದಲಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ನೆಲಕಲಿ ರೂಮಲ್ಲಿ ಮತ್ತು CRP ಇದರಲ್ಲಿ ಕೂರಿಸ್ಕೊಂಡು ಕ್ಲಾಸ್ ಮಾಡ್ತಾಯಿದ್ದೀವಿ. ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಸರ್. ಲೆವೆಲ್ಗೆಲ್ಲ ಅವರು ಎಲ್ಲ ತುಂಬ ಸಲ ಇದು ಮಾಡಿದ್ದಾರೆ. ಈಗ ಇಲಾಖೆಯಿಂದ ಏನು ಬರಬೇಕಾಗಿತ್ತು ಅದೆಲ್ಲ ರಿಪೇರಿ ಹಂತದಲ್ಲೆಲ್ಲ ಕೊಟ್ಟಾಗಿದೆ. ನೀವು ಗ್ರಾಮಸ್ಥರಿಂದ ಪಂಚಾಯತಿ ಕಡೆಯಿಂದ ಏನಾದರೂ ಸಹಾಯ ಮಾಡಿಸ್ಕೊಳ್ಳಿ ಅಂತ ಕೂರಿಸ್ಕೊಂಡು ಇಲ್ಲಿ ಪಾಠ ಮಾಡಬೇಕಾದ್ರೆ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ಜೀವ ಭಯ ಇದೆ ಸರ್. ಯಾವಾಗ ಕುಸಿಯುತ್ತೆ ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ಮಳೆ ಬಿದ್ದಾಗಂತೂ ಫುಲ್ ಬಿಲ್ಡಿಂಗು ಮತ್ತು ಸೀಲಿಂಗು ಎಲ್ಲ ಫುಲ್ ಒದ್ದೆ ಆಗುತ್ತೆ. ಮತ್ತು ಬೇರೆ ಕಡೆ ಎಲ್ಲ ಹೋಗಬೇಕು, ಮಕ್ಕಳನ್ನ ಬೇರೆ ಕಡೆ ಕೂರಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಮಾಡಿದ್ರೂ ಟಾಯ್ಲೆಟ್ ವ್ಯವಸ್ಥೆಗೆ, ಊಟದ ವ್ಯವಸ್ಥೆಗೆಲ್ಲ ದೂರ ಆಗುತ್ತೆ. ಹಾಗಾಗಿ ನಮಗೆ ಶಾಲೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ ಸರ್. ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರು ಹೇಮಂತಗೌಡ ಅಂತ ಸರ್. ಏನಾಗಿದೆ ಅಂತಂದರೆ, ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳೇ ಇಲ್ಲಿ ಮದ್ಯಪಾನ ಮಾಡೋದು, ಸಿಗರೇಟ್ ಸೇದೋದು ಮತ್ತು ಉಗಿಯೋದು ಎಲ್ಲ ಮಾಡ್ತಾರೆ. ಮತ್ತು ಅನೇಕ ಬಾರಿ ನಮ್ಮ ಟೀಚರ್ಸು ಕೂಡ ನನಗೆ ಮನವಿ ಮಾಡಿ ಹೇಳಿದ್ದಾರೆ. ಗ್ರಾಮ ಪಂಚಾಯತಿ ಕೂಡ ಮನವಿ ಪತ್ರ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಲ್ಲಿ ಗ್ರಾಮಸ್ಥರಿಗೆ ಎಷ್ಟೇ ತಿಳಿಯೋದ್ರು ಕೂಡ ಇದೇ ರೀತಿ ಮಾಡ್ತಾರೆ. ದಿನಾಲು ಬಂದು 8 ಗಂಟೆ ರಾತ್ರಿ 9 ಗಂಟೆ ರಾತ್ರಿ ಎಣ್ಣೆ ಕುಡಿಯೋದು ಮತ್ತು ಮದ್ಯಪಾನ, ಧೂಮಪಾನ ಎಲ್ಲನೂ ಮಾಡೋದು, ಇಲ್ಲೇ ಉಗಿದೋಗೋದು. ಮತ್ತು ಏನು ಅಂತಂದರೆ ಪಾಪ ನಾವು ಕೂಡ ಇದೇ ಶಾಲೆಯಲ್ಲಿ ಓದೋಂಥವ್ರು ಮಕ್ಳುಗಳು ಬೆಳಿಗ್ಗೆ ಬಂದು ಅದೇ ಕಾಲಿದಂಥ ಎಣ್ಣೆ ಬಾಟ್ಲುಗಳನ್ನ, ಸಿಗರೇಟ್ ಪ್ಯಾಕ್ನ ಎಸೆಯುವಂಥದ್ದು ಈ ಥರ ಕೆಲಸ ಮಾಡ್ತಿದ್ದಾರೆ. ಮತ್ತು ಬಿಲ್ಡಿಂಗ್ಗಳು ಕೂಡ ಉತ್ತಮ ಮಾಡ್ತಿಲ್ಲ. ಏನಕ್ಕೆ ಅಂತಂದರೆ ಸರ್ಕಾರಿ ಶಾಲೆಗೆ ಏನಕ್ಕೆ ಮಕ್ಳುಗಳು ಕಳಿಸಲ್ಲ ಅಂತಂದರೆ ಬಿಲ್ಡಿಂಗ್ಗಳು ಕರೆಕ್ಟಾಗಿರಬೇಕು. ಏನಾಗಿದೆ ಅಂತಂದರೆ ಒಂದೇ ಕ್ಲಾಸಲ್ಲಿ 4-5 ಮಕ್ಕಳುಗಳು ಮತ್ತು 6-7 ಈ ಥರ ಕೂರಿಸ್ಕೊಂಡು ಮಾಡ್ತಾರೆ. ಕೊಠಡಿ ಇಲ್ಲ, ದುರಸ್ತಿ ಎಲ್ಲ ದುರಸ್ತಿ ಬಂದರೆ ಬಿದ್ದೋಗಂಥ ಹಂತದಲ್ಲಿದೆ. 4ನೇ ತರಗತಿ 5ನೇ ತರಗತಿ. ಹೌದು, 4 ಮತ್ತು 5, 6, 7 ಈ ಥರ ಒಂದೇ ಕೊಠಡಿಯಲ್ಲಿ ಎಲ್ಲರೂ ಕೂರಿಸಿ ಪಾಠ ಮಾಡೋಂಥ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಏನು ನಾವು ಎಷ್ಟೋ ಬಾರಿ BO ಅಲ್ಲಿ ಮತ್ತು ಮೇಲಧಿಕಾರಿಗಳು ಎಲ್ಲ ಪ್ರತಿಯೊಬ್ಬರು ಕೂಡ ವಿಷಯ ತಿಳಿಸಿದ್ದೀವಿ. ಆದರೂ ಇದುವರೆಗೂ ಕೂಡ ಗಮನ ಆಗೋದಿಲ್ಲ. ಮತ್ತು ಏನು ಅಂತಂದರೆ ನಾವು ಮಳೆ ಬಂದರೂ ಸಾಕು ಫುಲ್ಲು ಮಳೆ ರೂಮೆಲ್ಲ ತುಂಬಿರುತ್ತೆ ಮತ್ತು ಎಲ್ಲ ಶೀತಲಗೊಂಡಿರ್ತದೆ. ನಾವು ಹಲವು ಬಾರಿ ಫೇಸ್ಬುಕ್ ಲೈವ್ ಎಲ್ಲನೂ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದೀವಿ. ಇದುವರೆಗೂ ಅವರು ಎಚ್ಚೆತ್ಕೊಂಡಿಲ್ಲ.
ಏನು ಅಂತಂದರೆ ನಮ್ದು ಏನು ಅಂತಂದರೆ ಸರ್ ಅರ್ಕಲಗೂಡು ಕ್ಷೇತ್ರ ಅಂದರೆ ನಮ್ಗೆ ಬಂದು ಹೊಳೆನರಸೀಪುರ ತಾಲೂಕು. ಇದು ನಮ್ಮದು ಹಳ್ಳಿ ಮೈಸೂರು ಹೋಬಳಿ ಅರ್ಕಲಗೂಡು ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ಹೋಗುತ್ತೆ. ಮಲ್ತಾಯಿ ಧೋರಣೆ ನಮ್ಮ ಹಳ್ಳಿ ಮೈಸೂರು ಹೋಬಳಿ ಯಾವುದೇ ಶಾಲೆಗಳು ಏನೋ ಅಲ್ಲಿ ಯಾರು ಕೂಡ ಯಾವ ಶಾಸಕರು ಬಂದು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಈ ರೀತಿಯಾಗಿದೆ. ಮುಂದೆ ದಯವಿಟ್ಟು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ಬಂದು ಏನೇನಿದೆ ಏನು ಪರಿಸ್ಥಿತಿ ಅದನ್ನು ಇದು ಮಾಡಬೇಕು. ಮತ್ತು ನಾವು ಕೂಡ ಮೊನ್ನೆ ಅರ್ಜಿ ಕೊಟ್ಟಿದ್ದಾರೆ. ನಾವು ಕೂಡ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಈ ಶಾಲೆಗೆ CCTV ಅಳವಡಿಸೋಣ ಅಂತ ತೀರ್ಮಾನ ಮಾಡಿಸಿ ಒಂದು CCTV ಅಳವಡಿಸ್ಕೊಡ್ತೀವಿ. ನೋಡಿ ಇಲ್ಲಿ ನೋಡಿ ಲೋಟ ನೋಡಿ, ಎಲ್ಲ ಎಣ್ಣೆ ಕುಡಿಯೋಕೆ ಇಟ್ಟಿರೋಂಥ ಲೋಟಗಳು ಇದು. ಕುಡಿಯೋಕೆ ಇಟ್ಟಿರುವಂಥ ನೋಡ್ರಿ, ಇಲ್ಲಿ ಎಣ್ಣೆ ಕುಡಿಯೋಕೆ ಇಟ್ಟಿರುವಂಥ ಲೋಟಗಳು. ಇಲ್ಲೇ ಓದಂಥ ವಿದ್ಯಾರ್ಥಿಗಳೇ ಮಾಡೋದು, ಇನ್ಯಾರೂ ಅಲ್ಲ. ನಾವು ಎಷ್ಟೋ ಬಾರಿ ಗ್ರಾಮಸ್ಥರಿಗೆಲ್ಲ ಹೇಳಿದ್ದೀವಿ, ಆಮೇಲೆ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಪ ಪೊಲೀಸರು ಬಂದು ಕೂಡ ಇಲ್ಲಿ ಓಡಿಸಿದ್ದಾರೆ. ಆದರೂ ಕೂಡ ಯಾರೂ ಕೂಡ ಗಮನ ತಗೋತಿಲ್ಲ. ಸರ್ಕಾರಿ ಶಾಲೆಗಳು ಏನಕ್ಕೆ ಮುಚ್ಚಾಯಿದೆ ಅಂತಂದರೆ, ಏನು ಸರ್ಕಾರಿ ನೌಕರಿದ್ರಲ್ಲ ಅವ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತ ರೂಲ್ಸ್ನ ಮುಖ್ಯಮಂತ್ರಿಗಳು ಆದೇಶ ಮಾಡ್ತು ಅಂತಂದರೆ ಸರ್ಕಾರಿ ಶಾಲೆ ಮಕ್ಕಳು ಉಳಿತವೆ, ಒಳ್ಳೆ ಎಜುಕೇಷನ್ ಸಿಗ್ತದೆ, ಮತ್ತು ಸರ್ಕಾರಿ ಶಾಲೆಗಳು ಕೂಡ ಉತ್ತಮವಾಗಿ ಬೆಳವಣಿಗೆ ಹೊಂದ್ತವೆ.